ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಿಲಕ್. ಇವತ್ತಿನ ಸಂಚಿಕೆಯಲ್ಲಿ ಅದೇ ದೈವರಕ್ಷೆ ಮಂತ್ರ ಸಿದ್ಧಿ ಜೂನ್ 21ಕ್ಕೆ ಪ್ರಾರಂಭ ಆಗ್ತಾ ಇದೆ. ತುಂಬಾ ಜನ ಅಲ್ಲಿ ಫೋನ್ ಮಾಡಿ ಎಲ್ಲ ಕೇಳಿದ್ರು, ಈ ಸಾಧನೆಯನ್ನ ಮಾಡಬೇಕಿದ್ರೆ ಕಠಿಣ ಸಾಧನೆ ಮಾಡ್ಬೇಕು, ಇದಕ್ಕೆ ಈ ತರ ಗೊಂದಲ, ಇಷ್ಟು ದಿನ ವೃತ ಹಿಡಿಬೇಕಾ, 1 ವರ್ಷಗಳ ಕಾಲ ವೃತ ಹಿಡಿಬೇಕಾ, 2 ವರ್ಷಗಳ ಕಾಲ ವೃತ ಮಾಡ್ಬೇಕಾ, ಮನೆ ಬಿಟ್ಟು ಹೋಗ್ಬೇಕಾ, ತುಂಬಾ ಜನ ಕನ್ಫ್ಯೂಷನ್ ಇರ್ತದೆ. ಕಾಲ್ ಮಾಡಿ ಎಲ್ಲ ಕೇಳಿದ್ರು. ನೋಡಿ, ತುಂಬಾ ಸುಲಭದ ಸಾಧನೆ ಯಾವುದು ಅಂತ ಕೇಳಿದ್ರೆ ದೈವರಕ್ಷೆ ಮಂತ್ರ ಸಿದ್ಧಿ. ಈಗ ಮೊದಲನೇ ಕಾಲದಲ್ಲೆಲ್ಲ ಒಂದು ಶಕ್ತಿಯನ್ನ ಸಿದ್ಧಿ ಮಾಡ್ಬೇಕಿದ್ರೆ ಗುರುಮುಖೇನಲ್ಲಿ ಗುರುಕುಲಕ್ಕೆ ಹೋಗಿ ಗುರುವಿನ ಜೊತೆ ಕೆಲಸ ಮಾಡಿ ಒಂದು 2-3 ವರ್ಷ ಗುರುವಿನ ಸೇವೆಯನ್ನ ಮಾಡಿ ಆ ವಿಧಿ ನಿಯಮಗಳನ್ನ ಕಲ್ತು ಮತ್ತೆ ಗುರು ಅವರಿಗೆ ದೀಕ್ಷೆಯನ್ನ ಕೊಡ್ತಾ ಇದ್ರು, ಅಥವಾ ಉಪದೇಶವನ್ನ ಮಾಡ್ತಾ ಇದ್ರು. ಇದೆಲ್ಲ ಕಾಲ ಇತ್ತು. ಈಗ ಏನಾಗಿದೆ ಅಂದ್ರೆ ಸ್ವಲ್ಪ ಸ್ಪೀಡ್ ಎಲ್ರಿಗೂ. ಅಂದ್ರೆ ಆತರ ನಮ್ಗೆ ಕೆಲಸ ಕೂಡ ಇರ್ತದೆ, ಒಂದು ಕಡೆ ಹೋಗಿ ಕೂರ್ಲಿಕ್ಕೆ ಆಗಲ್ಲ, ಸಂಸಾರ ಕೂಡ ಇರ್ತದೆ. ಆದ್ರೂ ನಮ್ಗೆ ಒಂದು ಆಸೆ ಇರ್ತದೆ, ಆಧ್ಯಾತ್ಮದಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು, ದೈವದ ವಿಚಾರದಲ್ಲಿ, ದೇವರ ವಿಚಾರದಲ್ಲಿ ಏನೋ ಒಂದು ಸಾಧನೆಯನ್ನ ಮಾಡಬೇಕು, ಸಿದ್ಧಿಯನ್ನ ಮಾಡ್ಬೇಕು. ಅವಾಗ ಈಗೆಲ್ಲ ಆನ್ಲೈನ್ ಎಲ್ಲ ಬಂದಿದೆ, ಕರೆಕ್ಟ್ ವಿಚಾರ ತಿಳ್ಕೊಳ್ಳಿ. ಸೊ ಮನೆಯಲ್ಲೇ ನಾವು ಕೆಲವೊಂದು ವಿಚಾರ ಕಲ್ತು ಮಾಡಿ ನಮ್ಮ ದೈವರಕ್ಷೆ ಮಂತ್ರ ಸಿದ್ಧಿಯಲ್ಲಿ ಅತಿ ಸುಲಭವಾಗಿ ಇದೊಂದು ಏನಂತ ರೆಡಿ ಜ್ಯೂಸ್ ಅಂತ ಹೇಳ್ತೇವೆ. ಅತಿ ಸುಲಭವಾಗಿ ಶಕ್ತಿಯನ್ನ ಸಿದ್ಧಿ ಮಾಡಬಹುದು. ಯಾಕಂದ್ರೆ ನಮ್ಮಲ್ಲಿ ಈಗ 1 ವರ್ಷದ ಮುಂಚೆ ಕಲ್ತವ್ರು ಕೂಡ ಈಗ ಪ್ರಶ್ನೆ ಎಲ್ಲ ಹೇಳ್ತಾರೆ, ಸೊ ಜಾತಕ ನೋಡ್ತಾರೆ, ಜಾತಕ ಸ್ವಲ್ಪ ಕಲ್ತಿರ್ಬೇಕು ಅವರು, ಅಥವಾ ಅವರೇ ಹೀಲಿಂಗ್ ಎಲ್ಲ ಮಾಡ್ಲಿಕ್ಕೆ ಕಲ್ತಿದ್ದಾರೆ, ಅಥವಾ ಅವ್ರು ನೆಗೆಟಿವ್ ಎಲ್ಲ ತೆಗಿಲಿಕ್ಕೆ, ಈ ತರ ತುಂಬಾ ಎನರ್ಜಿ ಎಲ್ಲ ಬಂದಿದೆ ನಮ್ಮಲ್ಲಿ ಬಂದವರಿಗೆ. ಅದು ಯಾರು ಬೇಕಾದ್ರೂ ಅವ್ರ ಹತ್ರ ಮಾತಾಡ್ಬೋದು, ತುಂಬಾ ವಿಡಿಯೋ ಇದೆ ಅವರದ್ದು. ಕಠಿಣ ಸಾಧನೆ ಇಲ್ಲದೆ ಮಾಡ್ಬೋದು. ನೀವು ಏನು ಚೇಂಜಸ್ ಆಗದೆ, ಅಂದ್ರೆ ಮನೆಯನ್ನ ಬಿಟ್ಟು ಅವರನ್ನ ಬಿಡ್ಬೇಕು ಆ ರೀತಿ ಇಲ್ಲ, ಮನೆಯಲ್ಲೇ ಕೂತು ಏನು ಸ್ಪೆಷಲ್ ಆಗಿ ಯಾವುದು ಬೇಡ, ನಿಮ್ಮ ಮೇಲೆ ದೈವ ಶಕ್ತಿ ಇಲ್ವಾ ಸಿದ್ಧಿ ಮಾಡ್ಬೋದು, ಯಾವುದು ದೇವರ ಫೋಟೋ ಇಲ್ವಾ ಸಿದ್ಧಿ ಮಾಡ್ಬೋದು. ಅಷ್ಟು ಸುಲಭವಾಗಿ ಇದನ್ನ ಒಂದು ರೆಡಿ ಮಾಡಿದ್ದೇವೆ ದೈವರಕ್ಷೆ ಮಂತ್ರ ಸಿದ್ಧಿ ಅಂತ. ಯಾರು ಕೂಡ ಮಾಡ್ಲಿಲ್ಲ ಇಷ್ಟೊಂದು ಸುಲಭವಾಗಿ ಒಂದು ಶಕ್ತಿಯನ್ನು ಸಿದ್ಧಿ ಮಾಡ್ಬೋದು. ಈ ಶಕ್ತಿ ಸಿದ್ಧಿ ಮಾಡಿದಾಗ ಮತ್ತೆ ಕೆಲವರೆಲ್ಲ ಭಯ ಪಡ್ತಾರೆ, ಸಿದ್ಧಿ ಮಾಡಿದ್ರೆ ಹಾಗೆ ಆಗ್ತದೆ, ಅದು ಹೀಗೆ ಆಗ್ತದೆ, ಮುಂದಿನ ಪೀಳಿಗೆಗೆ ಕಷ್ಟ ಆಗ್ತದೆ, ಅವರು ಕೂಡ ಮಾಡ್ಬೇಕಾಗ್ತದೆ. ಎಲ್ಲದಕ್ಕೂ ಉತ್ತರ ನಮ್ಮ ವಿಡಿಯೋದಲ್ಲಿ ಇದೆ. ಎಲ್ಲದಕ್ಕೂ ಏನಾಗುದಿಲ್ಲ. ಸಿದ್ಧಿ ಮಾಡಿದ್ರೆ, ದೇವರ ಜಪ ಮಾಡಿದ್ರೆ ದೇವರ ನಮ್ಮನ್ನು ಹಾಳು ಮಾಡ್ತಾನ, ಕೆಟ್ಟದ್ದು ಮಾಡ್ತಾನೆ ನಮ್ಗೆ. ನಾವೇನ್ ತಾಮಸ ಶಕ್ತಿಯನ್ನ ಸಿದ್ಧಿ ಮಾಡ್ಲಿಕ್ಕೆ ಹೇಳ್ತಲ್ಲ. ನೋಡಿ, ಶಕ್ತಿಗಳಲ್ಲಿ 3 ವಿಧ ಇದೆ, ಸಾತ್ವಿಕ, ರಾಜಸ, ತಾಮಸ ಅಂತ. ಇಲ್ಲಿ ತಾಮಸವನ್ನೆಲ್ಲ ಮಾಡಿದೆ, ನಮ್ಮದಲ್ಲದ ಶಕ್ತಿ ಇರ್ಬೋದು, ಈಗ ಯಕ್ಷಿಣಿ ಇರ್ಬೋದು, ಕರ್ಣಪಿಶಾಚಿ ಇರ್ಬೋದು, ಬೇರೆ ಬೇರೆ ವ್ಯಾಘ್ರದ್ದಿರ್ಬೋದು, ವ್ಯಾಘ್ರ ಚಾಮುಂಡಿ, ಆ ರೀತಿ ಶಕ್ತಿಗಳು ನಮ್ಮ ಮನೆಯಲ್ಲಿದೆ. ಅದನ್ನು ಮಾಡಿದಾಗ ಆ ಶಕ್ತಿಯ ಗೊತ್ತಿಲ್ಲದೆ ಮಾಡಿದಾಗ ಸಮಸ್ಯೆ ಆದವರು ಇರ್ಬೋದು. ಆದ್ರೆ ನಾನು ಏನ್ ಹೇಳ್ತೇನೆ, ನಮ್ಮ ತರಗತಿಯಲ್ಲಿ ನಿಮ್ಮೊಳಗಿನ ಶಕ್ತಿಯನ್ನ, ನಿಮ್ಮ ಮನೆಯ ದೈವ ಶಕ್ತಿಯನ್ನ, ನಿಮ್ಮ ಮನೆಯ ದೇವರನ್ನ ಸಿದ್ಧಿ ಮಾಡ್ತಕ್ಕಂಥದ್ದು. ಅದಕ್ಕೆ ಏನ್ ಬೇಕು, ನಿಮ್ಮ ಮನೆಯ ದೇವರ ಒಪ್ಪಿಗೆ ಬೇಕು, ಖಂಡಿತ ಕೊಡ್ತಾರೆ. ನೀವೇನ್ ಹಾಳು ಮಾಡ್ತಾರ. ಅದು ಯಾವ ರೀತಿ ಮಾಡಬಹುದು ಅಂತ ತುಂಬಾ ವಿಚಾರದಲ್ಲಿ ಮಾಡಬಹುದು. ಕಲಶ ಇಟ್ಟು ಸಿದ್ಧಿ ಮಾಡಬಹುದು, ಮಂತ್ರದ ಮುಖಾಂತರ, ಜಪದ ಮುಖಾಂತರ, ಅಮಾವಾಸ್ಯೆ ಹೊತ್ತು 1 ದಿನದಲ್ಲಿ ಮಾಡಬಹುದು, ಹುಣ್ಣಿಮೆ ಹೊತ್ತು ಮಾಡಬಹುದು. ವಿಧಿಗಳೇನು, ನಿಯಮಗಳೇನು, ಅದೆಲ್ಲ ನಾವು ಹೇಳ್ತೇವೆ. ಅದಕ್ಕೆಲ್ಲ ಏನೆಲ್ಲ ವಸ್ತುಗಳು ಬೇಕು, ಏನು ಕಷ್ಟ ಇಲ್ಲ ಇದರಲ್ಲಿ. ಮತ್ತೆ ನೋಡಿ, ನಾವು ಇಟ್ಟಂತ ಫೀಸ್ ಕೂಡ ತುಂಬಾ ಕಡಿಮೆ, 1,500ಕ್ಕೆ. ಅದು ನೀವು ಮನೆಯಲ್ಲಿ ಕೂತು ಆ ವಿಡಿಯೋನ ನೋಡಿ, ಅದ್ರಲ್ಲೇ ಡೌಟ್ ಇದ್ರೆ ಮಾಡಬೇಡಿ. ನಿಮ್ಗೆ ಕಲಿಯುವ ವಿದ್ಯೆಗೆ ಈಗ ತುಂಬಾ ಜನ ಕಾಲ್ ಮಾಡಿ 1,500 ಕಟ್ಲಿಕ್ಕೆ 100 ಕ್ವಶನ್ ಕೇಳ್ತಾರೆ ನಮ್ಮ ಹತ್ರ. ಅಂತವ್ರು ಬರಬೇಡಿ ಪ್ಲೀಸ್. 100 ಕ್ವಶನ್ ಎಲ್ಲ ಕೇಳುವವರು ನಮ್ಗೆ ಅಗತ್ಯ ಇಲ್ಲ. ಒಳ್ಳೆ ಕೆಲಸಕ್ಕೆ ನೀವು ತುಂಬಾ ಕ್ವಶನ್ ಕೇಳ್ತೀರಾ. ಅದೇ ಯಾವನೊಬ್ಬ ಯಾವ್ದಕ್ಕೂ ಇನ್ವೆಸ್ಟ್ ಮಾಡ್ಬೇಕು, ಮುಂದೆ 1 ಲಕ್ಷ ಗಟ್ಟಲೆ ಇನ್ವೆಸ್ಟ್ ಮಾಡಿ, ಯಾವನೊಬ್ಬ ಹೇಳ್ತಾನೆ ನಿಮ್ಮ ಮನೆಯಲ್ಲಿ ಆ ಪ್ರೇತ ಬಂದಿದೆ, ಇದು ಬಂದಿದೆ, ಆ ದೈವ ಬಂದಿದೆ, ಇನ್ನೊಂದು ಬಂದಿದೆ, ಅಷ್ಟು ಹೋಮ ಮಾಡಿ ಅದನ್ನ ಕಲಿಬೇಕು, ತೆಗಿಬೇಕು, ಗೂಡಿಸ್ಬೇಕು ಅಂತ. ಆವಾಗ ನೋಡುದಿಲ್ಲ, ಹೋಗಿ ಡೈರೆಕ್ಟ್ ಹೋಗಿ ಮಾಡ್ತಾರೆ. 50,000, 1 ಲಕ್ಷ, 2 ಲಕ್ಷ ಖರ್ಚು ಮಾಡಿ ಬರ್ತಾರೆ. ಮತ್ತೆ ನಮ್ಗೆ ನಮ್ಮ ದೈವ ಏನ್ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಆದ್ರೆ ಏನೋ ಒಂದು ವಿದ್ಯೆ ಕಲಿಸ್ತೇವೆ ನಾವು, ಅದು ಕಠಿಣ ಇದೆಯಾ, ಇನ್ನೊಂದಿದೆಯಾ, ಅಷ್ಟಿದೆಯಾ, 100 ಕ್ವಶನ್ ಕೇಳ್ತಾರೆ. ಕೇಳಿ, ಒಳ್ಳೆ ಕ್ವಶನ್ ಅನ್ನು ಕೇಳ್ಬೇಕು. ಇದು 1,500 ದುಡ್ಡು ಇನ್ವೆಸ್ಟ್ ಮಾಡ್ಬೇಕಿದ್ರೆ, ಕಲಿಬೇಕಿದ್ರೆ ಕೇಳ್ಬೇಕು, ತಿಳ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ರೆ ಸಾಕು, ತುಂಬಾ ವಿಡಿಯೋ ಇದರ ಬಗ್ಗೆ. ಆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ ನಾನು ಕೊಟ್ಟಿದ್ದೇವೆ. ಅಷ್ಟು ಈಸಿಯಾಗಿ ನಿಮ್ಗೆ ನೀವಿದ್ದ ಕಡೆನೆ ಯಾವ ಸಮಯದಲ್ಲಿ ಬೇಕಾದ್ರೂ ಕಲಿಬಹುದಂತ ಒಂದು ಫೆಸಿಲಿಟಿಯನ್ನ ಮಾಡಿಕೊಟ್ಟಿದ್ದೇವೆ ನಾವು. ಸೊ ಆದ್ರಿಂದ ಬರ್ತಕ್ಕಂಥವರು ಮನಸ್ಸಿನಿಂದ ಬನ್ನಿ, ಒಳ್ಳೆಯ ಮನಸ್ಸಿನಿಂದ ಬನ್ನಿ, ನಿಮ್ಗೆ ಖಂಡಿತವಾಗಲು ಸಿದ್ಧಿ ಆಗುತ್ತೆ. ಅದಕ್ಕೆ 100ರಷ್ಟು ಉದಾಹರಣೆ ನಮ್ಮ ಸ್ಟೂಡೆಂಟ್ ಇದ್ದಾರೆ, ತುಂಬಾ ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ, 400ಕ್ಕಿಂತ ಅತಿ ಹೆಚ್ಚು ಜನ ಕಲ್ತಿದ್ದಾರೆ. ಯಾರೊಬ್ಬರದ್ದು ನೆಗೆಟಿವ್ ಕಮೆಂಟ್ಸ್ ಇಲ್ಲ.
ಇಲ್ಲಾಂದ್ರೆ ಇಷ್ಟೊತ್ತಿಗೆ ಬರ್ತಾ ಇತ್ತು ಫೇಕ್ ಅದೆಲ್ಲ ಅಂತ. ಈಗ ಸೋಷಿಯಲ್ ಮೀಡಿಯಾ ತುಂಬಾ ಜೋರಿದೆಲ್ಲ. ಆದ್ರೆ ಇವತ್ತು ಯಾರು ಕೂಡ ಅದು ಕಲ್ತವರಿಗೆ ಅಷ್ಟೊಂದು ಬೆನಿಫಿಟ್ಸ್ ಆಗಿದೆ. ಯಾವುದೇ ಕಠಿಣ ಸಾಧನೆ ಮಾಡ್ಲಿಕ್ಕಿಲ್ಲ. ನೀವು ಮನೆ ಬಿಡ್ಬೇಕು, ಇನ್ನೊಂದು ಬಿಡ್ಬೇಕು, ಕಾರಲ್ಲಿ ಕೂರ್ಬೇಕು, ಆಶ್ರಮದಲ್ಲಿ ಕೂರ್ಬೇಕು, ಅಥವಾ ನಾಳೆ ಇದನ್ನು ಸಿದ್ಧಿ ಮಾಡಿದ್ರೆ ನಮ್ಮ ಫ್ಯಾಮಿಲಿ ಲೈಫ್ಗೆ ತೊಂದರೆ ಆಗ್ತದೆ. ಇಲ್ಲ, ಫ್ಯಾಮಿಲಿ ಲೈಫ್ ಒಳ್ಳೇದಾಗ್ತದೆ. ಏನಾದ್ರೂ ಗಂಡ ಹೆಂಡತಿ ಸಮಸ್ಯೆ ಇದೆ, ಅದನ್ನು ಕೂಡ ಇದರಲ್ಲಿ ಸರಿ ಮಾಡಬಹುದು. ಹಾಗೆ ಒಟ್ಟಾರೆ ದೀಕ್ಷೆ ಕೂಡ ಕೊಡುವುದಿಲ್ಲ, ಒಟ್ರಾಸ್ ಎಲ್ಲ ಕೊಡುವುದಿಲ್ಲ, ಅದಕ್ಕೆಲ್ಲ ಕ್ರಮ ಉಂಟು. ಮತ್ತೆ ನೀವು ಕಲ್ತ ಮೇಲೆ ನಿಮ್ಮ ಗುರುವಿನ ಹತ್ರ ಹೋಗಿ ಕೂಡ ದೀಕ್ಷೆಯನ್ನ ಪಡಿಬಹುದು. ನೀವು ಕಲ್ತ ಮೇಲೆ ಇಲ್ಲಿ ಬಂದು ನಮ್ಮ ಹತ್ರ ಬಂದು ನಾವು ಕೂಡ ನಿಮ್ಮ ಜಾತಕ ಎಲ್ಲ ನೋಡ್ತೇವೆ, ಮನೆಯ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಪ್ರಶ್ನೆಯನ್ನೆಲ್ಲ ಹಾಕಿ ಅಲ್ಲಿಂದ ನಿಮ್ಗೆ ಯಾವ ರೀತಿ ಸ್ಟೆಪ್ ಇಡ್ಬೇಕು ಅಂತ ಹೇಳ್ಕೊಡ್ತೇವೆ. ಆ ಸ್ಟೆಪ್ ಮುಖಾಂತರ ಹೋದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ ಆಗ್ತೀರಾ. ಮತ್ತೊಮ್ಮೆ ಹೇಳ್ತೇನೆ, ಯಾವುದೇ ಕಠಿಣ ಸಾಧನೆ ಇಲ್ಲದೆ ಸರಳ ರೀತಿಯಲ್ಲಿ ಸಿದ್ಧಿಸಬಹುದಾದ ಒಂದು ತರಗತಿ ಅಂದ್ರೆ ಅದು ದೈವ ರಕ್ಷೆ ಮಂತ್ರ ಸಿದ್ಧಿ. ಇದನ್ನ ಯಾರಿಗೆ ಮಾಡ್ಲಿಕ್ಕೆ ಆಗುದೋ ಲೈಫಲ್ಲಿ ಏನು ಕೂಡ ಸಾಧನೆ ಮಾಡ್ಲಿಕ್ಕೆ ಕಷ್ಟ. ಆಧ್ಯಾತ್ಮದಲ್ಲಿ ಸಿಂಪಲ್ ಇದನ್ನು ಮಾಡಿದೆ. ನಮ್ಮ ಈ ಸಾಧನೆಯನ್ನು ಮಾಡಿ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ನಮ್ಮಲ್ಲಿದ್ದಾರೆ, ತುಂಬಾ ಜನ ಇದ್ದಾರೆ. ಆದ್ರಿಂದ ದೈವ ರಕ್ಷೆ ಮಂತ್ರ ಸಿದ್ಧಿ ಅತಿ ಸರಳ, ವಿಜ್ಞಾನ ಮಿಕ್ಸ್ ಆಗಿದೆ ಇದರಲ್ಲಿ, ಸ್ವಲ್ಪ ಸೈಂಟಿಫಿಕ್ ಆಗಿ ನಿಮ್ಮ ಮನೆಯ ಶಕ್ತಿಯನ್ನ, ನಿಮ್ಮ ಒಳಗಿನ ಶಕ್ತಿಯನ್ನ, ನಿಮ್ಮ ಆಧ್ಯಾತ್ಮದ ಎನರ್ಜಿ, ನಿಮ್ಮ ಸಪ್ತ ಚಕ್ರಗಳಲ್ಲಿರ್ತಕ್ಕಂಥ ಎನರ್ಜಿಯನ್ನ ಬೂಸ್ಟ್ ಮಾಡ್ತಕ್ಕಂಥ, ಆ ಥರ್ಡ್ ಐಯಲ್ಲಿ ಯಾವ ರೀತಿ ಒಂದು ಬ್ಲಿಂಕಿಂಗ್ ಬರ್ತದೆ, ಯಾವ ರೀತಿ ಒಂದು ಶಕ್ತಿ ನಿಮ್ಗೆ ಎನರ್ಜಿ ಕೊಡ್ತದೆ, ಯಾವ ರೀತಿ ಒಂದು ಶಕ್ತಿ ನಿಮ್ಮ ಜೊತೆ ಮಾತಾಡ್ತದೆ, ಅದನ್ನೆಲ್ಲ ಕಲಿಸುವಂತಹ ಒಂದು ಅದ್ಭುತ ತರಗತಿ ಅದು ದೈವರಕ್ಷೆ ಮಂತ್ರಸಿದ್ಧಿ. ಇದೇ ಬರ್ತಕ್ಕಂಥ ಜೂನ್ 21ರಂದು ಪ್ರಾರಂಭ ಆಗ್ತಾ ಇದೆ. ಏನಾದ್ರೂ ಕಮೆಂಟ್ಸ್ ಇದ್ರೆ ನಮ್ಮಲ್ಲಿ ವಾಟ್ಸ್ಆಪ್ ಮೆಸೇಜ್ ಮಾಡಿ ಕೂಡ ಕೇಳ್ಬೋದು. ಸೊ ಜಾಯಿನ್ ಆಗಿ, ನಿಮ್ಮ ಬದುಕು ಖಂಡಿತವಾಗ್ಲೂ ಬದಲಾಗುತ್ತೆ. ನಮಸ್ಕಾರ.